ವಿಧಿ ಬೆಸೆದ ನಂಟು ಭಾಗ 4 ಮೊದಲನೇ ಭಾಗದಿಂದ 3ನೇ ಭಾಗದವರೆಗೂ ಇನ್ನೂ ಯಾರೂ ನೋಡಿಲ್ಲವೆಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ, ಒಮ್ಮೆ ಚೆಕ್ ಮಾಡಿ. ಹಾಗೆ ವಿಡಿಯೋವನ್ನು ನೋಡುವುದರ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ನೀವು ನಮಗೆ ನೀಡುವ ಶಕ್ತಿ. ಮಧುಗೆ ಪ್ರಪೋಸ್ ಮಾಡಬೇಕೆಂದುಕೊಂಡಾಗಲೇ ಏನೇನೋ ವಿಘ್ನಗಳು ಎಂದುಕೊಂಡು ತನ್ನ ಟೈಮ್ ಟೇಬಲ್ ನೋಡಿಕೊಂಡು ಕ್ಲಾಸ್ ರೂಮ್ ನಡೆಗೆ ಹೊರಟ ತೇಜಸ್ವಿ. ಮುಂದೆ ಮನೆಗೆ ಬಂದ ಮಗನ ಮುಖದಲ್ಲಿ ಗೆಲುವಿಲ್ಲದನ್ನು ನೋಡಿದ ಪ್ರಸನ್ನರವರಿಗೆ ಬೇಸರವಾಯಿತು. ಇನ್ನು ತನ್ನ ಮಗ ಅವನ ಪ್ರೀತಿಯ ವಿಷಯ ಮಧುವಿನ ಬಳಿ ಹೇಳಿಲ್ಲವೋ ಅಥವಾ ಮಧು ನನ್ನ ಮಗನ ಪ್ರೀತಿಯನ್ನು ನಿರಾಕರಿಸಿದಳೆ ಒಂದು ತಿಳಿಯದಂತಾಯಿತು ಪ್ರಸನ್ನರವರಿಗೆ. ಮಗನ ಪಕ್ಕ ಕುಳಿತು, ತೇಜು ಇವತ್ತು ಮಧುಗೆ ನಿನ್ನ ಪ್ರೀತಿ ವಿಷಯ ಹೇಳಲಿಲ್ಲವಾ ಅಥವಾ ಮಧು ನಿನ್ನ ಪ್ರೀತಿನ ಒಪ್ಪಿಕೊಳ್ಳಲಿಲ್ಲವಾ ಎಂದು ಮಗನನ್ನೇ ದಿಟ್ಟಿಸುತ್ತಾ ಕೇಳಿದರು. ಅಪ್ಪ, ಮಧು ಬಂದಿದ್ದರೆ ತಾನೇ ನಾನು ನನ್ನ ಪ್ರೀತಿ ವಿಷಯ ಹೇಳೋಕೆ. ಇನ್ನು 15 ದಿನ ಕಾಲೇಜಿಗೆ ಬರೋದಿಲ್ಲವಂತೆ ಎಂದು ನಿರಾಶೆಯಿಂದ ನುಡಿದ ಮಗನನ್ನು ನೋಡಿ ತೇಜು, ಮಧು ಮನೆಗೆ ಹೋಗಿ ನೇರವಾಗಿ ಹೆಣ್ಣು ಕೇಳೋಣವಾ? ನಿನ್ನ ನಂಬಿಕೊಂಡರೆ ಈ ಜನ್ಮದಲ್ಲಿ ನೀನು ಮಧುಗೆ ಪ್ರಪೋಸ್ ಮಾಡಲ್ಲ ಎಂದು ಮಗನನ್ನು ಕೇಳಿದರು. ಅಪ್ಪ ಎಂದು ತನ್ನಪ್ಪನ ತೋಡಿಗೊರಗಿ, ನೀವು ಹೋಗಿ ಹೆಣ್ಣು ಕೇಳಿದರೆ ಮಧು ಮನೆಯಲ್ಲಿ ಒಪ್ಪಿ ನನಗೆ ಮಧುನ ಮದುವೆ ಮಾಡಿ ಕೊಡುತ್ತಾರೆ. ಆದರೆ ಮಧು ಫಸ್ಟ್ ನನ್ನ ಪ್ರೀತಿನ ಒಪ್ಪಿಕೊಳ್ಳಬೇಕು. ಹಿರಿಯರ ಮಾತಿಗೆ ಅವಳು ನನ್ನ ಪ್ರೀತಿನ ಒಪ್ಪಬಾರದು. ಹಾಗಾಗಿ ನಾನು ಮೊದಲು ನನ್ನ ಪ್ರೀತಿ ವಿಷಯ ಅವಳ ಬಳಿ ಹೇಳಬೇಕು ಎಂದು ಜೋರಾಗಿ ಉಸಿರು ದಬ್ಬಿದ ಮಗನನ್ನು ನೋಡಿ, ಯಾಕೆ ತೇಜು, ಮಧು 15 ದಿನ ಕಾಲೇಜಿಗೆ ಬರಲ್ವಾ? ಅಪ್ಪ, ಅವರ ದೊಡ್ಡಪ್ಪನ ಮಗಳ ಮದುವೆ ಇದೆಯಂತೆ, ತುಂಬ ಕೆಲಸಗಳಿವೆ, ರಜಾ ಹಾಕು ಎಂದಿದ್ದಾರಂತೆ ಅವರ ದೊಡ್ಡಪ್ಪ. ಪಾಪ ಅಪ್ಪ, ಮಧು ಬೇಗ ಅವಳನ್ನು ನಾನು ಮದುವೆಯಾಗಿ ಆ ಮನೆಯಿಂದ ಮುಕ್ತಿ ನೀಡಬೇಕು ಎಂದು ಫ್ರೆಶ್ ಅಪ್ ಆಗಲು ರೂಮಿನಡೆಗೆ ಹೊರಟ. ನೋಡುತ್ತಲೇ 15 ದಿನಗಳು ಉರುಳಿ ಮದುವೆಯ ದಿನ ಬಂದೇ ಬಿಟ್ಟಿತು. ಮದುವೆಯ ಛತ್ರದ ಮುಂದೆ ಕಾರಿನಿಂದ ಇಳಿದ ಮಧು ಛತ್ರವನ್ನು ಸುತ್ತಲೂ ದಿಟ್ಟಿಸಿದಳು. RM ಕನ್ವೆನ್ಷನ್ ಹಾಲ್ ಎಂದು ದೊಡ್ಡದಾದ ಬೋರ್ಡ್. ಒಳಗೆ ಒಂದು ಹೆಜ್ಜೆ ಇಟ್ಟವಳಿಗೆ ಕಂಡಿತು. ಹೂಗಳ ಅಲಂಕಾರದಿಂದ ಕೂಡಿದ ವಧುವರರ ಹೆಸರಿನ ನಾಮಫಲಕ. ಚೀಸವ್ ಅಂಕಿತಾ, ಚಿರಂಜೀವಿ ಸೂರ್ಯಪ್ರಕಾಶ್ ಎಂಬ ನಾಮಫಲಕ ನೋಡಿ ತಣ್ಣಗೆ ನಕ್ಕಿ ಒಳಗೆ ಹೊರಟಳು. ಛತ್ರಕ್ಕೆ ಬಂದ ವರರನ್ನು ಸ್ವಾಗತ ಮಾಡಲು ಆರತಿ ತಟ್ಟೆ ತರಲು ಮಧುಗೆ ಹೇಳಿದರು ಸರಿತಾ. ಆರತಿ ತಟ್ಟೆ ಹಿಡಿದು ಬಂದು ಮಧು ಸೂರ್ಯನ ಕಾಲಿಗೆ ನೀರನ್ನು ಹಾಕಿ ಆರತಿ ತಟ್ಟೆ ಹಿಡಿದು ಆರತಿ ಮಾಡಿ ನಡುಗುವ ಕೈಯನ್ನು ಸಂಭಾಳಿಸಿಕೊಂಡು ಅವನ ಹಳೆಗೆ ಬೊಟ್ಟು ಇಟ್ಟಳು. ಏನಪ್ಪ ನೋಡುತ್ತಿದ್ದೀಯ ಸೂರ್ಯ, ಆರತಿ ಮಾಡಿರೋದಕ್ಕೆ ನೀನು ದುಡ್ಡು ಕೊಡಬೇಕು ಎಂದರು ಅಲ್ಲಿದ್ದ ಹೆಂಗಳೆಯರು. ಅವರನ್ನು ನೋಡಿ ಚಂದದ ನಗೆಯನ್ನು ಬೀರಿ 2000 ನೋಟನ್ನು ಆರತಿ ತಟ್ಟೆಗೆ ಹಾಕಿದ. ನೋಟನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೊರಟ ಮಧುಳನ್ನು ನೋಡಿದ ವಿದ್ಯಾ, ಇವಳೇನಾ ನಿಮ್ಮ ಮೈದುನನ ಮಗಳು ಎಂದು ಕೇಳಿದರು ಸರಿತಾರ ಬಳಿ. ಹೌದು ಇವಳೇ, ಬಿಡನೆಂದರೂ ಬಿಡದ ಶನಿ. ಇವಳು ನಮ್ಮ ಮನೆಗೆ ಬಂದಿದ್ದೆ ನಮ್ಮ ಮನೆಗೆ ದರಿದ್ರ ವಕ್ಕರಿಸಿಕೊಂಡು ಬಿಟ್ಟಿತು. ಇವಳ ಕಾಲ್ಗುಣ ಸರಿಯಿಲ್ಲ. ಇವಳ ಮದುವೆಯಾಗುವವರ ಮನೆ ಕತೆ ಅಷ್ಟೇ ಎಂದು ತನ್ನ ಕಿವಿಯ ಬಳಿ ಹೇಳಿದ ಸರಿತಾರನ್ನು ನೋಡಿ, ಯಾಕೆ ಹಾಗೆ ಹೇಳುತ್ತಿದ್ದೀರಾ ಎಂದು ಸರಿತಾರ ಮುಖ ನೋಡಿದ ವಿದ್ಯಾ. ಅಯ್ಯೋ ವಿದ್ಯಾ, ನಿಮಗೆ ಗೊತ್ತಿಲ್ಲ, ಇವಳು ನಮ್ಮ ಮನೆಗೆ ಬಂದಿದ್ದು ಹಣ ಆಸ್ತಿ ಪಾಸ್ತಿ ಎಲ್ಲ ಕೊಚ್ಚಿಕೊಂಡು ಹೋಯಿತು. ನಮ್ಮ ಯಜಮಾನರನ್ನು ನಮ್ಮ ವಿರುದ್ಧನೇ ಕಟ್ಟಿಬಿಟ್ಟಳು. ಹಾಳಾದವಳು, ನಮ್ಮ ಮನೆ ಅನಿಷ್ಟ ಅವಳು ಎಂದು ತನ್ನ ಮನಸ್ಸಿನಲ್ಲಿದ್ದ ವಿಷಯವನ್ನು ಕಕ್ಕಿದರು. ಸರಿತಾರವರ ಮಾತು ಕೇಳಿದ ವಿದ್ಯಾರಿಗೆ ಬೇಸರವಾದರೂ ಹೋಗಲಿ ಬಿಡು ನನಗೆ ಯಾಕೆ ಎಂದು ಸುಮ್ಮನಾದರು. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರೆಂದು ವಿಧಿ ಬರೆದಿರುವುದು ಎಂದು ಎಂಬ ಹಾಡು ಆರತಕ್ಷತೆ ಸಮಾರಂಭದಲ್ಲಿ ಧ್ವನಿವರ್ಧಕದ ಮೂಲಕ ಸುಶ್ರಾವ್ಯವಾಗಿ ತೇಲಿ ಬರುತ್ತಿತ್ತು. ಆರತಕ್ಷತೆಯಲ್ಲಿ ನಿಂತ ಅಂಕಿತಾ ಮತ್ತು ಸೂರ್ಯ ಬಹಳ ಸುಂದರವಾಗಿ ಕಾಣುತ್ತಿದ್ದರು. ಅಂಕಿತಾ ಮೆರೂನ್ ಬಣ್ಣದ ಸೀರೆಯಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದಳು. ಆದರೆ ಅವಳ ಮುಖದಲ್ಲಿ ನಗುವಿಗೆ ಕೊರತೆ ಇತ್ತು. ಪದೇ ಪದೇ ಬಾಗಿಲಿಗೆ ನೋಡುತ್ತಾ ಕೇವಲವಾಗಿ ನಗುತ್ತಾ ಫೋಟೋಗ್ರಾಫರ್ ಹೇಳಿದಂತೆ ಫೋಟೋಗಾಗಿ ಪೋಸ್ ನೀಡುತ್ತಿದ್ದಳು. ಗಿಳಿ ಹಸಿರು ಸೀರೆ ಉಟ್ಟು ಅದಕ್ಕೊಪ್ಪುವ ಚುಮಕಿ ಧರಿಸಿ ಮುದ್ದಾಗಿ ಕಾಣುತ್ತಿದ್ದಳು ಮಧು. ಪದೇ ಪದೇ ಫೋನ್ ನೋಡುತ್ತಾ ಹೊರಗಡೆ ನೋಡುತ್ತಾ ಚಡಪಡಿಸುತ್ತಾ ನಿಂತಿದ್ದ ಮಧುಳನ್ನು ನೋಡಿದ ವೀರಭದ್ರನವರು, ಯಾಕೆ ಮಧು, ಏನಾಯಿತು? ಆವಾಗಿನಿಂದ ಫೋನ್ ನೋಡ್ತಾ ಇದ್ದೀಯಾ ಎಂದು ಪ್ರಶ್ನಿಸಿದ ದೊಡ್ಡಪ್ಪನನ್ನು ನೋಡಿ, ದೊಡ್ಡಪ್ಪ, ನನ್ನ ಫ್ರೆಂಡ್ ವೈಷ್ಣವಿ ಬರ್ತೀನಿ ಎಂದಳು. ಆದರೆ ಇಷ್ಟೊತ್ತಾದರೂ ಬಂದಿಲ್ಲ. ಫೋನ್ ಬೇರೆ ರಿಸೀವ್ ಮಾಡುತ್ತಿಲ್ಲ, ಅದಕ್ಕೆ ನೋಡುತ್ತಿದ್ದೆ ಎಂದಳು. ತನ್ನ ಗೆಳತಿ ಇನ್ನೂ ಬಂದಿಲ್ಲವೆಂಬ ಆತಂಕದಿಂದ. ಸರಿ ಬಾ, ಅಲ್ಲಿ ಸೂರ್ಯನ ಮನೆಯವರು ಇದ್ದಾರೆ, ಅವರ ಪರಿಚಯ ಮಾಡಿಸುತ್ತೀನಿ ಬಾ, ಒಬ್ಬಳು ನಿಂತುಕೊಂಡು ಏನು ಮಾಡುತ್ತೀಯಾ ಎಂದು ಮಧುಳ ಕೈ ಹಿಡಿದು ಕರೆದುಕೊಂಡು ಹೋದರು. ವೀರಭದ್ರಯ್ಯನವರ ಜೊತೆ ಬಂದ ಮಧುಳನ್ನು ನೋಡಿ, ಇವಳೇನಾ ನಿನ್ನ ತಮ್ಮನ ಮಗಳು, ನೋಡೋದಕ್ಕೆ ಮುದ್ದಾಗಿದ್ದಾಳೆ ಎಂದರು ಸೂರ್ಯನ ಅಜ್ಜಿ ಸುಶೀಲ. ಹೌದಮ್ಮ, ಇವಳೇ ನನ್ನ ತಮ್ಮನ ಮಗಳು. ಮಧುರ ಇಲ್ಲೇ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದಾಳೆ. ನಿಮ್ಮ ಊರಿನಲ್ಲಿ ಯಾರಾದರೂ ಒಳ್ಳೆಯ ಹುಡುಗ ಇದ್ದರೆ ತಿಳಿಸಿ, ಆದಷ್ಟು ಬೇಗ ಮಧುನ ಮದುವೆ ಮಾಡಿ ಮುಗಿಸೋಣ ಎಂದು ನಕ್ಕ ದೊಡ್ಡಪ್ಪನನ್ನು ನೋಡಿ ಸುಮ್ಮನೆ ತುಟಿ ಅರಳಿಸಿದಳು.
ಅದಕ್ಕೇನಂತೆ ವೀರು, ನಮ್ಮ ಊರಿನ ಕಡೆ ಚೆನ್ನಾಗಿ ಓದಿರೋ ಹುಡುಗರು ತುಂಬ ಜನ ಇದ್ದಾರೆ. ಸೂರ್ಯನ ಮದುವೆ ಮುಗಿದ ಮೇಲೆ ಮದುವೆ ಹುಡುಗರನ್ನು ನೋಡೋದೆ ಎಂದರು ಸತ್ಯಪ್ರಕಾಶ್. ಹುಡುಗಿ ತುಂಬ ಸೈಲೆಂಟ್ ಅನಿಸುತ್ತೆ, ಏನು ಮಾತನಾಡುತ್ತಿಲ್ಲ. ಯಾಕೆ ಹುಡುಗಿ ಹೊಟ್ಟೆಗೆ ಏನಾದರೂ ತಿನ್ನುತ್ತೋ ಇಲ್ಲವೋ, ಇಷ್ಟು ಸಣ್ಣಗೆ ಇದ್ದೀಯಾ, ಆದರೂ ನಿನ್ನ ಮುಖದಲ್ಲಿ ಗೌರಿ ಕಳೆ ಇದೆ ಎಂದು ದೃಷ್ಟಿ ತೆಗೆದರು ಸುಶೀಲ. ನೋಡಿ ಅನು ಲಕ್ಷಣವಾಗಿ ಸೀರೆ ಉಡು ಎಂದರೆ ಅದನ್ನು ಬಿಟ್ಟು ಹೊಟ್ಟೆ ಕಾಣೋ ಬಟ್ಟೆ ಹಾಕಿಕೊಂಡಿದ್ದೀಯಾ ಎಂದು ತಮ್ಮ ಮೊಮ್ಮಗಳ ಮೇಲೆ ಬೇಸರ ತೋರಿದರು ಸುಶೀಲ. ಅಜ್ಜಿ, ಇದು ಫ್ಯಾಷನ್ ಲೆಹಂಗಾ, ನೀನು ಸುಮ್ಮನೆ ಇರು, ನಿನಗೇನೂ ಗೊತ್ತಾಗಲ್ಲ ಎಂದರು ಅಸಡ್ಡೆಯಿಂದ. ಅನು ತಾನು ತುಂಬ ಇಷ್ಟಪಟ್ಟುಕೊಂಡಿದ್ದ ಬಟ್ಟೆಯ ಬಗ್ಗೆ ಅಜ್ಜಿ ಈ ರೀತಿ ಪ್ರತಿಕ್ರಿಯೆ. ಅಜ್ಜಿ, ಈಗೆಲ್ಲ ಇದೇ ಥರದ ಬಟ್ಟೆ ಜಾಸ್ತಿ, ಈ ಥರ ಬಟ್ಟೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಾ ಅನು ಎಂದಳು ಮಧು. ಥ್ಯಾಂಕ್ಸ್, ಅಂದ ಹಾಗೆ ನಿಮ್ಮ ಹೆಸರು ಗೊತ್ತಿಲ್ಲ ಎಂದಳು ಅನು. ಮಧುರಾ ಎಂದವಳನ್ನು ನೋಡಿ, ವೆರಿ ನೈಸ್ ನೇಮ್, ನಿಮ್ಮ ಧ್ವನಿ ಕೂಡ. ನೀವು ಅಂಕಿತಾಳ ಚಿಕ್ಕಪ್ಪನ ಮಗಳ ಎಂದವಳನ್ನು ನೋಡಿ, ಹೌದು, ಒಂದು ನಿಮಿಷ ನನಗೆ ಫೋನ್ ಬರುತ್ತಿದೆ ಎಂದು ಸ್ವಲ್ಪ ದೂರ ಬಂದಳು. ತೇಜಸ್ವಿ ಹೆಸರು ನೋಡಿ, ಹಲೋ ತೇಜಸ್ವಿಯವರೇ, ಎಲ್ಲಿದ್ದೀರಾ, ಇನ್ನು ಯಾಕೆ ಬಂದಿಲ್ಲ, ವೈಶು ಯಾಕೆ ಫೋನ್ ರಿಸೀವ್ ಮಾಡುತ್ತಿಲ್ಲ ಎಂದು ಒಂದೇ ಉಸಿರಿನಲ್ಲಿ ಕೇಳಿದವಳಿಗೆ. ಮಧು, ಸಮಾಧಾನ ಮಾಡಿಕೊಳ್ಳಿ, ಅದು ವೈಶುಗೆ ಪಿಡ್ಸ್ ಬಂದಿತ್ತು, ಹಾಗಾಗಿ ಬರುವುದಕ್ಕೆ ಆಗಲಿಲ್ಲ, ನಾಳೆ ಬರುತ್ತೀವಿ ಸರಿನಾ ಎಂದವನ ಮಾತಿಗೆ ಈಗ ವೈಶು ಹೇಗಿದ್ದಾಳೆ ಎಂದು ಆತಂಕದಿಂದ ಕೇಳಿದಳು. ಏನೂ ತೊಂದರೆ ಇಲ್ಲ, ಈಗ ಆರಾಮಿದ್ದಾಳೆ, ನೀವೇನೂ ಚಿಂತೆ ಮಾಡಬೇಡಿ, ಮದುವೆನ ಎಂಜಾಯ್ ಮಾಡಿ ಎಂದು ನಸುನಗುತ್ತಾ ಫೋನ್ ತುಂಡರಿಸಿದ. ವೈಶುಗೆ ಪಿಡ್ಸ್ ಬಂದಿದೆ ಎಂದು ತಿಳಿದಾಗಿನಿಂದ ಮದುವಿನ ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ. ಆದೆಷ್ಟು ಬಾರಿ ಗೆಳತಿಯ ನಂಬರ್ಗೆ ಕರೆ ಮಾಡಿದಳು ಅವಳಿಗೆ ತಿಳಿಯದು. ಆದರೆ ವೈಶು ಫೋನ್ ತೆಗೆಯಲಿಲ್ಲ. ಅದೇ ಚಿಂತೆಯಲ್ಲಿ ನಿಂತಿದ್ದವಳಿಗೆ ಎಚ್ಚರಿಸಿದ್ದು ಅನು ಧ್ವನಿ. ಅರೆ ಮಧುರಾ, ಇಲ್ಲಿ ನಿಂತುಕೊಂಡು ಏನು ಯೋಚನೆ ಮಾಡುತ್ತಿದ್ದೀರಾ, ಬನ್ನಿ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಎಂದಳು. ಸರಿ ಎಂದು ತಲೆಯಲ್ಲಾಡಿಸಿದಳು ಮಧುರಾ. ಸ್ಮೈಲ್ ಮಾಡಿ ಮಧುರಾ ಎಂದು ಅನುವಿನ ಮಾತಿಗೆ ಭಾರದ ನಗುವನ್ನು ತನ್ನ ಮುಖದ ಮೇಲೆ ತಂದುಕೊಂಡು ನಗೆ ಬೀರಿದಳು. ಅನು ಅವರೇ, ನನಗೆ ಫೋನ್ ಬರುತ್ತಿದೆ, ಒಂದು 5 ನಿಮಿಷ ಎಂದು ಮಧುಳನ್ನು ನೋಡಿ. ಓಕೆ ಮಧು, ಮಾತನಾಡಿ ನೀವು ಎಂದು ಫೋಟೋ ತೆಗೆಯುವುದರಲ್ಲೇ ಮುಳುಗಿ ಹೋದಳು ಅನುಷಾ. ಸ್ವಲ್ಪ ಮುಂದೆ ಬಂದು, ಹಲೋ ವೈಶು, ಹೇಗಿದ್ದೀಯಾ, ಪಿಡ್ಸ್ ಬಂದಿತ್ತಂತೆ, ಈಗ ಹೇಗಿದ್ದೀಯಾ, ಸರಿಯಾಗಿ ಮಾತ್ರೆ ತೆಗೆದುಕೊಳ್ಳುವುದಕ್ಕೆ ಏನು ನಿನಗೆ, ಆಸ್ಪತ್ರೆಗೆ ಹೋಗಿದ್ಯಾ, ನಿನ್ನ ಆರೋಗ್ಯದ ಬಗ್ಗೆ ನೀನು ಕಾಳಜಿ ಮಾಡಲ್ವಾ ಎಂದು ಆತಂಕದಿಂದ ಕೇಳಿದಳು. ಏನೂ ಆಗಿಲ್ಲ ಮಧು, ಬರೀ ಪಿಡ್ಸ್ ಬಂದಿತ್ತಷ್ಟೇ, ನನ್ನ ಜೊತೆಗೆ ತೇಜಸ್ವಿ ಇದ್ದ, ಮತ್ತೆ ಅವನೇ ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ, ಮಾತ್ರೆ ತಪ್ಪಿಸಿದ್ದೆ, ಅದಕ್ಕೆ ಪಿಡ್ಸ್ ಬಂದಿದೆ ಅಂದರು ಡಾಕ್ಟರ್ ಎಂದಳು ತಗ್ಗಿದ ದನಿಯಲ್ಲಿ. ಅಲ್ಲ, ಮಾತ್ರೆ ತೆಗೆದುಕೊಳ್ಳೋಕೆ ಏನು ಸಮಸ್ಯೆ ನಿನಗೆ, ಸರಿಯಾಗಿ ಮಾತ್ರೆ ತಗೊಂಡ್ರೆ ಇಷ್ಟರಲ್ಲೇ ಪಿಡ್ಸ್ ವಾಸಿಯಾಗಿರೋದು, ನಿನಗಂತೂ ನಿನ್ನ ಆರೋಗ್ಯದ ಮೇಲೆ ಕಾಳಜಿನೇ ಇಲ್ವಲ್ಲೇ ಎಂದು ಒಂದೇ ಉಸಿರಿನಲ್ಲಿ ಕೇಳಿ ಕಣ್ತುಂಬಿಕೊಂಡು ಗದ್ಗತ್ತಿದ ಧ್ವನಿಯಲ್ಲಿ ಕೇಳಿದಳು. ಮೃದು, ಅಳುತ್ತಿದ್ದೀಯಾ, ನನಗೇನು ಆಗಿಲ್ವೇ, ಜಾಸ್ತಿ ಅಳಬೇಡವೇ, ಈಗಲೇ ಸೋಡಾ ಬುಡ್ಡಿಯಾಗಿದ್ದೀಯಾ, ಆಮೇಲೆ ಕುರುಡ ಬುಡ್ಡಿಯಾಗಿ ಬಿಟ್ಟರೆ ಕಷ್ಟ ಎಂದು ಛೇಡಿಸಿದ ಗೆಳತಿಯ ಮಾತಿಗೆ. ಅಬ್ಬಾ, ಈಗ ಸಮಾಧಾನವಾಯಿತು, ನೀನು ಹುಷಾರಾಗಿದ್ದೀಯಲ್ವಾ, ಅಷ್ಟು ಸಾಕು ನನಗೆ, ನಾಳೆ ಮದುವೆ ಮುಗಿದ ತಕ್ಷಣ ನಿನ್ನ ನೋಡೋಕೆ ಬರುತ್ತೀನಿ ಎಂದವಳ ಮಾತಿಗೆ. ಹೇ, ನಾಳೆ ನಾನು ಮದುವೆಗೆ ಬರಲ್ಲ ಎಂದವರು ಯಾರು, ಆ ಮೇಕಪ್ ರಾಣಿ ಮದುವೆ ಆಗೋ ಡಾಕ್ಟರಪ್ಪ ಹೇಗಿದ್ದಾನೋ ನೋಡಬೇಕು. ಅಲ್ಲೇ ಮಧುಗೆ ಆ ಡಾಕ್ಟರ್ಗೆ ಇನ್ಯಾರು ಸಿಗಲಿಲ್ವಾ, ಅದರಲ್ಲೂ 12 ವರ್ಷ ಪ್ರೀತಿಯಂತೆ, ನಿಜವಾಗ್ಲೂ ಅವನು ಕುರುಡ ಕಣೆ, ಅಂದ ಚಂದ ನೋಡಿ ಕುರಿ ಹಳ್ಳಕ್ಕೆ ಬೀಳುತ್ತಿತ್ತು ಎಂದು ನಗುತ್ತಾ ಹೇಳಿದ ವೈಷ್ಣವಿ ಮಾತಿಗೆ. ವೈಶು, ನಾಳೆ 10 ಗಂಟೆಗೆ ಮುಹೂರ್ತ, ಅಷ್ಟರೊಳಗೆ ಬಂದು ಬಿಡು. ಸರಿ ವೈಶು, ಬಾ ಎಂದು ಕರೆ ತುಂಡರಿಸಿದಳು ಮಧುರ. ಆರತಕ್ಷತೆ ಮುಗಿಸಿ ತನಗೆಂದೇ ಮೀಸಲಿದ್ದ ರೂಮ್ಗೆ ಬಂದ ಸೂರ್ಯನ ಹೆಗಲು ಬೆಳೆಸಿದ ಸಂಜೆ. ಅಂತೂ ಇಂತೂ ಪ್ರೀತಿಸಿದವಳನ್ನೇ ಮದುವೆ ಆಗುತ್ತಿದ್ಯಾ, ತುಂಬ ಸಂತೋಷವಾಯಿತು ನನಗೆ, ಇವಾಗ ಅರ್ಥವಾಯಿತು ಯಾಕೆ ಸೂರ್ಯ ಇಷ್ಟು ಚೆನ್ನಾಗಿರುವ ಹುಡುಗಿಯರು ಪ್ರಪೋಸ್ ಮಾಡಿದರು, ಯಾಕೆ ಒಪ್ಪಿಕೊಳ್ಳುತ್ತಿದ್ದಿಲ್ಲ ಎಂದು ಆರತಕ್ಷತೆ ಮುಗಿಸಿ ತನಗೆಂದೇ ಮೀಸಲಿದ್ದ ರೂಮ್ಗೆ ಬಂದ ಸೂರ್ಯನ ಹೆಗಲು ಬಳಸಿದ ಸಂಜೆ. ಅಂತೂ ಇಂತೂ ಪ್ರೀತಿಸಿದವಳನ್ನೇ ಮದುವೆಯಾಗುತ್ತಿದ್ಯಾ, ತುಂಬ ಸಂತೋಷವಾಯಿತು ನನಗೆ, ಇವಾಗ ಅರ್ಥವಾಯಿತು ಯಾಕೆ ಸೂರ್ಯ ಇಷ್ಟು ಚೆನ್ನಾಗಿರುವ ಹುಡುಗಿಯರು ಪ್ರಪೋಸ್ ಮಾಡಿದರು, ಯಾಕೆ ಒಪ್ಪಿಕೊಳ್ಳುತ್ತಿರಲಿಲ್ಲ ಎಂದು ಯೋಚಿಸುತ್ತಿದ್ದೆ. ಆದರೆ ಇವಾಗ ತಿಳಿಯಿತು, ಅಂಕಿನಂತಹ ಸುಂದರ ಹುಡುಗಿ ಸಿಕ್ಕಿರಬೇಕಾದರೆ ನೀನು ಬೇರೆಯವರನ್ನು ಒಪ್ಪಿಕೊಳ್ಳುತ್ತೀಯಾ ಎಂದು ಸೂರ್ಯನನ್ನು ಛೇಡಿಸಿದ ಸಂಜೆ. ಹೌದು ಸಂಜು, ನನಗೆ ತುಂಬ ಖುಷಿಯಾಗುತ್ತಿದೆ, ನನ್ನ 12 ವರ್ಷದ ಪ್ರೀತಿ ಮದುವೆಯನ್ನು ಸುಂದರ ಅರ್ಥ ಪಡೆಯುತ್ತಿದೆ, ನಿಜವಾಗ್ಲೂ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ, ನಾನು ಬಯಸಿದ್ದನ್ನೆಲ್ಲ ದೇವರು ನನಗೆ ದಯಪಾಲಿಸುತ್ತಿದ್ದಾನೆ ಸಂಜು, ಈಗ ನನಗೆ ಒಂದು ಹಾಡು ಹೇಳಬೇಕು ಅನಿಸುತ್ತಿದೆ ಎಂದವನನ್ನು ಆಶ್ಚರ್ಯದಿಂದ ನೋಡುತ್ತಾ. ಹೇಳಪ್ಪ, ಬೇಡ ಎಂದವರು ಯಾರು, ಅಷ್ಟಕ್ಕೂ ಇವಾಗ ಹಾಡು ಹೇಳಬೇಕು ಎನಿಸುತ್ತಿದೆ ನಿನಗೆ ಎಂದು ಕೇಳಿದ ಸಂಜೆ. ನಿದ್ದೆ ಬಂದಿಲ್ಲ, ನನಗೆ ನಿದ್ದೆ ಬಂದಿಲ್ಲ ಎಂದು ಹಾಡನ್ನು ಸೂರ್ಯ ನೋಡಿ ನಸುನಕ್ಕ ಸಂಜೆ. ಯಾಕೋ ಸಂಜು ಹಾಗೆ ನಗುತ್ತಿದ್ದೀಯಾ, ನನ್ನ ಖುಷಿಯ ಪದಗಳಲ್ಲಿ ವಿವರಿಸಲು ಆಗುತ್ತಿಲ್ಲ, ನಾಳೆ ನನ್ನ ಮನ ಮೆಚ್ಚಿದವಳು ನನ್ನ ಮದುವೆಯಾಗುತ್ತಿದ್ದಾಳೆ, ಆ ಖುಷಿನೇ ನನ್ನ ಆಕಾಶದಲ್ಲಿ ತೇಲಿಸುತ್ತಿದೆ ಎಂದ. ಅತಿ ಸಂತೋಷದಿಂದ ಇಬ್ಬರು ಗೆಳೆಯರು ಮಾತನಾಡುತ್ತಿದ್ದಾಗ ಸೂರ್ಯ ಎಂಬ ಧ್ವನಿಗೆ ಹಿಂತಿರುಗಿದರು. ತನ್ನ ಎದುರಿಗೆ ನಿಂತಿದ್ದವಳನ್ನು ನೋಡಿ ಆಶ್ಚರ್ಯ. ಅರೆ ಅಂಕಿತಾ, ಬಾ ಒಳಗೆ, ಅಲ್ಲೇ ಯಾಕೆ ನಿಂತಿದ್ದೀಯಾ, ಅದು ಸೂರ್ಯ, ನಿನ್ನ ಜೊತೆ ತುಂಬ ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು, ಸ್ವಲ್ಪ ಪರ್ಸನಲ್ ಎಂದವಳನ್ನು
ನೋಡಿ ಸಂಜು ಎಂದ. ತಿಳಿತಪ್ಪ, ನಾನು ಹೊರಗಡೆ ಹೊರಟೆ ಎಂದು ನಗುತ್ತಾ ಹೊರಗೆ ಹೋದ ಸಂಜಯ್. ಅಂಕಿತಾಳ ಬಳಿ ಬಂದ ಸೂರ್ಯ ಅವಳ ಕೈ ಹಿಡಿದು, ಹೇಳು ಏನು ವಿಷಯ ಎಂದ. ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು, ಸೂರ್ಯ, ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಒಂದು ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ. ನಾನು ಮದುವೆ ಆದರೆ ಅವನನ್ನೇ ಎಂದವಳ ಮಾತು ಕೇಳಿ ದಂಗಾಗಿ ಬಿಟ್ಟ ಸೂರ್ಯ. ಅವಳ ಮಾತು ಕೇಳಿಕೊಂಡು ಸ್ವಲ್ಪ ಕ್ಷಣಗಳ ನಂತರ ಸಬರಿಸಿಕೊಂಡು, ಗೊತ್ತು, ನೀನು ಒಂದು ಹುಡುಗನನ್ನು ತುಂಬ ಪ್ರೀತಿಸುತ್ತಿದ್ದೀಯ. ಅವನನ್ನೇ ಮದುವೆ ಆಗಬೇಕೆಂದುಕೊಂಡಿದ್ದೀಯ. ಅದು ನಾನೇ ಎಂದು ನನಗೆ ಗೊತ್ತು. ಸುಮ್ಮನೆ ತಮಾಷೆ ಮಾಡಬೇಡ ಅಂಕಿತಾ ಎಂದು ನಗುತ್ತಾ ಅವಳ ಭುಜ ಸ್ಪರ್ಶಿಸಿದ. ಡೋಂಟ್ ಟಚ್ ಮೀ ಸೂರ್ಯ. ನಾನು ತಮಾಷೆ ಮಾಡುತ್ತಿಲ್ಲ, ಸೀರಿಯಸ್ ಆಗಿ ಹೇಳುತ್ತಿರೋದು. ನೀನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದಳು. ಅಂಕಿತಾ, ತಮಾಷೆ ಮಾಡುತ್ತಿದ್ದೀಯಾ? ಈಗ ತಮಾಷೆ ಮಾಡೋ ಹೊತ್ತಲ್ಲ. ಸುಮ್ಮನೆ ಏನೇನೋ ಮಾತನಾಡಬೇಡ ಎಂದು ಸ್ವಲ್ಪ ಅಸಹನೆಯಿಂದ ಹೇಳಿದ ಸೂರ್ಯ. ನಾನೇನು ತಮಾಷೆ ಮಾಡುತ್ತಿಲ್ಲ ಸೂರ್ಯ, ನಾನು ನಿಜಾನೇ ಹೇಳುತ್ತಿರೋದು ಎಂದಳು ಸ್ವಲ್ಪ ಗಡುಸಾಗಿ ಕೋಪದಿಂದ. ಅಂಕಿತಾ ಎಂದು ಜೋರಾಗಿ ಗದರಿದ. ಏನು ಮಾತನಾಡುತ್ತಿದ್ದೀಯ ಪುಟ್ಟ? ಇದೆಲ್ಲ ಸುಳ್ಳು ಎಂದು ಒಂದು ಸಾರಿ ಹೇಳು ಎಂದು ಅವಳ ಕೈ ಹಿಡಿದ ಸೋತ ಧ್ವನಿಯಲ್ಲಿ ಕೇಳಿದ. ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀಯಾ? ನಿನಗೇನು ಹುಚ್ಚು ಹಿಡಿದಿದೆಯಾ? ಇಷ್ಟು ದಿನ ಚೆನ್ನಾಗಿದ್ದೆ ತಾನೇ? ದಯವಿಟ್ಟು ಈ ರೀತಿಯೆಲ್ಲ ಮಾತನಾಡಬೇಡ. ನಾನು ನಿನ್ನ ಎಷ್ಟು ಪ್ರೀತಿಸುತ್ತೀನಿ ಎಂದು ಗೊತ್ತಲ್ಲವಾ ಪುಟ್ಟ? ತಮಾಷೆಗೂ ಈ ರೀತಿ ಮಾತನಾಡಬೇಡ. ನನಗೆ ನನ್ನ ಹೃದಯ ಬಡಿತವೇ ನಿಂತ ಹಾಗೆ ಆಗುತ್ತೆ ಎಂದು ತನ್ನ 12 ವರ್ಷದ ಹೃದಯದಲ್ಲಿಟ್ಟು ಪೂಜಿಸಿದಳ ಮಾತು ಕೇಳಿ ಸೂರ್ಯ ಎದ್ದು ಮುಂದೆ ಮಾತನಾಡಲು ಬಂದವಳ. ಸಾಕು, ಹೋಗಿ ಮಲಗಿಕೋ. ನಾಳೆ ನಮ್ಮ ಮದುವೆ. ಈಗ ಮಲಗಿಲ್ಲ ಎಂದರೆ ಪುರೋಹಿತರು ಮಂಟಪದಲ್ಲಿ ಮಂತ್ರ ಹೇಳಬೇಕಾದ್ರೆ ನೀನು ತೂಗಡಿಸುತ್ತೀಯ ಎಂದು ನಕ್ಕವನನ್ನು ನೋಡಿ ಸೂರ್ಯ ಎಂದು ಅಸಹನೆಯಿಂದ ಕೂಗಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ಹೇಳುತ್ತಿದ್ದರೆ ಅರ್ಥವಾಗುವುದಿಲ್ಲ. ನಾಳೆ ಏನೇ ನಡೆದರೂ ಫೇಸ್ ಮಾಡೋಕೆ ರೆಡಿಯಾಗಿರು ಎಂದವಳನ್ನು ನೋಡಿ ಸ್ಟಾಪ್ ಇಟ್ ಅಂಕಿತಾ ಎಂದು ಗದರಿದ ಧ್ವನಿಗೆ ಹೊರಗಿನಿಂದ ಬಂದ ಕಾರ್ತಿಕ್. ಏನಾಯಿತು ಸೂರ್ಯ, ಯಾಕಿಷ್ಟು ಜೋರಾಗಿ ಮಾತನಾಡುತ್ತಿದ್ದೀರಾ ಎಂದವನನ್ನು ಸೂರ್ಯ ಎದುರಿಗೆ ನಿಂತಿದ್ದ ಅಂಕಿತಾಳನ್ನು ನೋಡಿ. ಅಂಕಿತಾ, ನೀನೇನು ಮಾಡುತ್ತಿದ್ದೀಯ ಇಲ್ಲಿ? ಅಂತರ್ಪಟ ಸರಿಯುವವರೆಗೂ ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ನೋಡಬಾರದು ಎಂದು ಹೇಳಿರಲಿಲ್ವಾ? ನಾಳೆ ಮದುವೆ ಆದ ಮೇಲೆ ನಿನ್ನ ಗಂಡನ ಮುಖ ನೋಡುತ್ತಾ ಕುಳಿತುಕೋ. ಬೇಡ ಎನ್ನುವವರು ಯಾರಿಲ್ಲ ಎಂದು ತನ್ನ ತಂಗಿಯ ಕೆನ್ನೆ ಹಿಂಡಿ ರೇಗಿಸಿದ ಕಾರ್ತಿಕ್ನ ಕೈ ಬಿರುಸಾಗಿ ತಳ್ಳಿ ರೂಮಿನಿಂದ, ಏನಪ್ಪ ಮದುಮಗ, ನನ್ನ ತಂಗಿ ಏನು ಮಾಡಿದೆ? ಯಾಕೆ ಅಷ್ಟೊಂದು ಗರಂ ಆಗಿದ್ದಾಳೆ ಎಂದು ಸೂರ್ಯನ ಭುಜ ಬಳಸಿದ. ಏನೂ ಇಲ್ಲ ಕಾರ್ತಿಕ್, ನಿನ್ನ ತಂಗಿಯ ಬಗ್ಗೆ ನಿನಗೆ ಗೊತ್ತಿಲ್ವಾ? ಏನೋ ತಮಾಷೆ ಮಾಡುತ್ತಿದ್ದಾಳೆ, ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಿದೆ. ಅದಕ್ಕೆ ನೀನು ಮುನ್ಸಿಕೊಂಡು ಹೋಗುತ್ತಿದ್ದಾಳೆ ನಿನ್ನ ತಂಗಿ. ತುಂಬ ಕೋಪಿಷ್ಟೇ ಕಣೋ ಎಂದವನನ್ನು ನೋಡಿ, ಇಷ್ಟು ದಿನ ನಾವು ಅನುಭವಿಸಿದ್ದೆವು, ಇನ್ನು ಮುಂದೆ ನೀನು ಅನುಭವಿಸಬೇಕು. ಸರಿ, ಮಲಗಿಕೋ, ನಾಳೆ ಬೆಳಗ್ಗೆ ಏಳಬೇಕು ಎಂದು ರೂಮಿನಿಂದ ಹೊರಗಡೆ ಹೊರಟ ಕಾರ್ತಿಕ್. ಸೂರ್ಯ, ಸತ್ಯಪ್ರಕಾಶ್ ಮತ್ತು ವಿದ್ಯಾ ದಂಪತಿಗಳ ಒಬ್ಬನೇ ಮಗ. ತನ್ನ ಇಚ್ಛೆಯಂತೆ ಡಾಕ್ಟರ್ ಉದಯ್ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡುತ್ತಿದ್ದ. ತನ್ನಜ್ಜಿಯ ಮುದ್ದಿನ ದೊರೆ, ತಂಗಿ ಅನುಷಾಳ ಮುದ್ದಿನ ಅಣ್ಣ ಸತ್ಯಪ್ರಕಾಶ್ ಉತ್ತಮ ಗೆಳೆಯರು. ಸತ್ಯಪ್ರಕಾಶ್ ವಕೀಲ ವೃತ್ತಿಯಿಸಿದರೆ ವೀರಭದ್ರಯ್ಯನವರು KS ಎಕ್ಸಾಮ್ ಬರೆದು ತಹಶೀಲ್ದಾರರಾಗಿ ಕೆಲಸ ಮಾಡುತ್ತಿದ್ದರು. ವಿದ್ಯಾ ಮತ್ತು ಸರಿತಾರವರು ಉತ್ತಮ ಗೆಳತಿಯರಾಗಿದ್ದರು. ಅಂಕಿತಾ 2 ವರ್ಷದ ಮಗು ಇರುವಾಗ ವೀರಭದ್ರಯ್ಯನವರಿಗೆ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಗಿತ್ತು. ಆದರೂ ಅವರ ಗೆಳೆತನಕ್ಕೆ ತೊಂದರೆಯಾಗಿರಲಿಲ್ಲ. ಕಾರ್ತಿಕ್ ಮತ್ತು ಸೂರ್ಯ ಇಬ್ಬರು 1ನೇ ತರಗತಿಯಿಂದ PUCವರೆಗೂ ಒಂದೇ ಶಾಲೆ, ಒಂದೇ ಕಾಲೇಜಿನಲ್ಲಿ ಓದಿದ್ದರು. PUC ನಂತರ ಸೂರ್ಯ MBBS ಮಾಡಿದರೆ ಕಾರ್ತಿಕ್ ಇಂಜಿನಿಯರಿಂಗ್ ಮಾಡಿದ. ಬೆಂಗಳೂರಿನಲ್ಲಿ 1ನೇ ತರಗತಿಯಿಂದ PUCವರೆಗೂ ಓದಿದ ಸೂರ್ಯ ಆಗಾಗ ಕಾರ್ತಿಕ್ನ ಮನೆಗೆ ಬಂದು ಹೋಗುತ್ತಿದ್ದ. ಆವಾಗಿನಿಂದಲೂ ಸೂರ್ಯನಿಗೆ ಅಂಕಿತಾ ಕೊಟ್ಟು ಮದುವೆ ಮಾಡುವುದು ಎಂದು ನಿರ್ಧಾರ ಮಾಡಿದ್ದರು ಸತ್ಯಪ್ರಕಾಶ್ ಮತ್ತು ವೀರಭದ್ರಯ್ಯನವರು. ಹದಿಹರೆಯದ ವಯಸ್ಸಿನಿಂದಲೂ ಅಂಕಿತಾನಿಗೆ ಇಷ್ಟಪಡಲು ಶುರು ಮಾಡಿದ್ದ ಸೂರ್ಯ. ಆದರೆ ಅಂಕಿತಾ ಅವನನ್ನು ಎಂದು ಇಷ್ಟಪಡಲಿಲ್ಲ. ಬರೀ ಅವನನ್ನು ಬೆಸ್ಟ್ ಫ್ರೆಂಡ್ನಂತೆ ನೋಡುತ್ತಿದ್ದಳು. ಸತ್ಯಪ್ರಕಾಶ್ 4 ವರ್ಷದಿಂದ ವಕೀಲ ವೃತ್ತಿ ಬಿಟ್ಟು 2.5 ಎಕರೆ ಜಮೀನನ್ನು ನೋಡಿಕೊಂಡು ಇದ್ದರು. ಅಂಕಿತಾ ಯಾಕೆ ಆ ರೀತಿ ಮಾತನಾಡಿದಳು? ಅವಳೇನಾದರೂ ಸತ್ಯ ಹೇಳುತ್ತಿದ್ದಾಳ ಎಂದುಕೊಂಡವನಿಗೆ ಒಂದು ಕ್ಷಣ ಹೃದಯ ಅದುರಿತು. ಇಲ್ಲ, ಇದೆಲ್ಲ ಸುಳ್ಳು. ಈ ಹುಡುಗಿಗೆ ಹೊತ್ತು ಗೊತ್ತು ಇಲ್ಲ. ಯಾವಾಗಿಂದರೆ ಆವಾಗಲೇ ತಮಾಷೆ ಮಾಡುತ್ತಾಳೆ. ಮುದ್ದು ಜಾಸ್ತಿಯಾಗಿದೆ ಅವಳಿಗೆ, ಅದಕ್ಕೆ ಕೊಬ್ಬು ತೋರಿಸುತ್ತಾಳೆ. ಅಬ್ಬಾ, ನಾಳೆ ನನ್ನ ಮದುವೆ, ನಾನು ಮಲಗಬೇಕು ಎಂದು ನಗುತ್ತಾ ದಿಂಬಿಗೆ ತೆರೆಕೊಟ್ಟ. ಛೇ, ಸೂರ್ಯನ ಹತ್ತಿರ ನನಗೆ ಮದುವೆ ಇಷ್ಟ ಇಲ್ಲ ಎಂದು ಹೇಳಬೇಕೆಂದರೆ ಕಾರ್ತಿಕ್ ಅಣ್ಣ ಬರಬೇಕಾ ಎಂದುಕೊಂಡು ತನ್ನ ಕೋಪವನ್ನು ದಿಂಬಿನ ಮೇಲೆ ತೋರಿಸಿದಳು. ಬೆಳಗ್ಗೆ 5 ಗಂಟೆಗೆ ಎಚ್ಚರವಾದ ಸರಿತಾರವರು ವಧುವಿನ ಕೋಣೆಗೆ ಬಂದು ನೋಡಿದವರಿಗೆ ಆಶ್ಚರ್ಯ. ಮಗಳು ಇಲ್ಲದ್ದನ್ನು ನೋಡಿ, ಏನಪ್ಪಾ ದೇವರೇ, ನನ್ನ ಮಗಳು ಬೆಳಗ್ಗೆ 8 ಗಂಟೆಯಾದರೂ ಏಳದವಳಲ್ಲ, ಇವತ್ತು ಈ ಸ್ನಾನಕ್ಕೆ ಹೋಗಿದ್ಯಾ ಎಂದು ಸ್ನಾನದ ಮನೆ ಬಾಗಿಲು ತಳ್ಳಿದರು. ಅಯ್ಯೋ, ಇಲ್ಲೂ ಇಲ್ಲವಲ್ಲ ಈ ಹುಡುಗಿ, ಎಲ್ಲಿ ಹೋದಳು ಎಂದು ರೂಮಿನಿಂದ ಈಚೆ ಬಂದು ಸುತ್ತಲೂ ನೋಡಿದವರು. ಮಗಳು ಎಲ್ಲೂ ಕಾಣದಿದ್ದನ್ನು ನೋಡಿ ಸ್ವಲ್ಪ ಆತಂಕವಾಯಿತು. ಫೋನ್ ಮಾಡೋಣ ಎಂದು ತನ್ನ ಫೋನ್ ಕೈಗೆತ್ತಿಕೊಂಡು ಮಗಳ ನಂಬರ್ಗೆ ಕರೆ ಮಾಡಿದವರಿಗೆ ಮೊಬೈಲ್ ರೂಮ್ನಲ್ಲಿ ಇರುವುದು ಕಂಡಿತು. ಅಯ್ಯೋ ಶಿವನೇ, ಯಾವಾಗ ನೋಡಿದರೂ ಮೊಬೈಲ್ ಕೈಯಲ್ಲಿ ಹಿಡಿದಿರುವಳು, ಇವಾಗ ಫೋನ್ ಇಲ್ಲೇ ಇಟ್ಟು ಎಲ್ಲಿ ಹೋಗಿದ್ದಾಳೆ ಎಂದು ಇಡೀ ಛತ್ರವನ್ನು ಒಂದು ಸುತ್ತು ಬಂದರು. ಮಗಳು ಕಾಣಲಿಲ್ಲ ಎಂಬ ಭಯದಿಂದ ಗಂಡನೆರಡು ಬಳಿಗೆ ಬಂದು ಮಲಗಿದ್ದ ತಮ್ಮ ಪತಿಯನ್ನು ಎಚ್ಚರಿಸಿ, ರೀ ಅಂಕಿತಾ ಎಲ್ಲೂ ಕಾಣಿಸ್ತಾ
ಕಾಣಿಸುತ್ತಿಲ್ಲ ಎಂದ ಸರಿತಾರವರ ಮಾತಿಗೆ ನಿದ್ದೆಯಿಂದಲೇ ದಿಢೀರನೆ ಎದ್ದರು. ಏನು ಹೇಳುತ್ತಿದ್ದೀಯಾ ಸರಿತಾ? ಇಲ್ಲೇ ಎಲ್ಲೋ ಇರುತ್ತಾಳೆ ನೋಡು. ಬೆಳಗ್ಗೆನೇ ಯಾಕೆ ಬೊಬ್ಬೆ ಹೊಡೆಯುತ್ತಿದ್ದೀಯಾ ಎಂದು ತಮ್ಮ ಪತಿಯನ್ನ ಗದರಿದರು. ವೀರಭದ್ರೆಯನ್ನು ನೋಡಿಕೊಂಡು ಬಂದೆ, ಎಲ್ಲೂ ಕಾಣಿಸುತ್ತಿಲ್ಲ, ಫೋನ್ ರೂಮ್ನಲ್ಲೇ ಇದೆ ಎಂದು ಆತಂಕದಿಂದ ಹೇಳಿದರು ಸರಿತಾ. ಫೋನ್ ಇಲ್ಲೇ ಇದೆ ಎಂದರೆ ಇಲ್ಲೇ ಎಲ್ಲೋ ಇರುತ್ತಾಳೆ, ನಾನು ಹೊರಗಡೆ ನೋಡುತ್ತೇನೆ. ಏನೋ ಛತ್ರ, ಇನ್ನೊಂದು ಸಾರಿ ನೋಡು. ಏನಾಯ್ತಪ್ಪ, ಯಾಕಿಷ್ಟು ಗಾಬರಿಯಾಗಿದ್ದೀರಾ ಎಂದು ಬಂದ ಕಾರ್ತಿಕ್ನ ನೋಡಿ, ಕಾರ್ತಿಕ್, ಅಂಕಿತಾ ಎಲ್ಲೂ ಕಾಣಿಸ್ತಿಲ್ಲ ಕಣೋ, ನನಗೆ ಭಯವಾಗುತ್ತಿದೆ ಎಂದು ಚಡಪಡಿಸುತ್ತಾ ಹೇಳಿದ. ಅಮ್ಮನ ನೋಡಿ, ಅಮ್ಮ ವಿನುತಾ ಜೊತೆ ಇರಬೇಕೇನೋ, ನೋಡಿಕೊಂಡು ಬರುತ್ತೇನೆ ಇರು ಎಂದು ಹೊರಗೋಗಬೇಕೆನ್ನುವಾಗಲೇ ಒಳ ಬಂದಳು ವಿನುತಾ. ವಿನುತಾ, ಅಂಕಿತಾ ಎಲ್ಲಿ ಎಂದು ಕೇಳಿದ ಗಂಡನನ್ನು ನೋಡಿ. ರೀ, ನನಗೇನು ಗೊತ್ತು, ನಾನು ಇವಾಗಲೇ ಎದ್ದಿದ್ದು, ನೀವು ನೋಡಿದರೆ ನನ್ನನ್ನು ಕೇಳುತ್ತಿದ್ದೀರಲ್ಲ. ಅವಳೇ ಬಂದಳು. ಹೇ ಮಧು, ಅಂಕಿತಾ ಎಲ್ಲಿ ಎಂದು ಕೇಳಿದಳು ವಿನುತಾಳ ನೋಡಿ. ನನಗೆ ಗೊತ್ತಿಲ್ಲ ಅತ್ತಿಗೆ, ಯಾಕೆ, ಏನಾಯಿತು ಎಂದು ಅಲ್ಲಿದ್ದ ಎಲ್ಲರ ಮುಖ ನೋಡಿದಳು. ಮಧು, ಅಂಕಿತಾ ಎಲ್ಲೂ ಕಾಣಿಸುತ್ತಿಲ್ಲ ಎಂದ ಕಾರ್ತಿಕ್. ಅಪ್ಪ, ನಾನು ಹೊರಗಡೆ ನೋಡಿಕೊಂಡು ಬರುತ್ತೇನೆ. ಮಧು, ನೀನು ಛತ್ರವನ್ನೆಲ್ಲ ನೋಡಿಕೊಂಡು ಬಾ, ಅಂಕಿತಾ ಸಿಕ್ಕರೆ ಕರೆದುಕೊಂಡು ಬಾ. ಸರಿ ಅಣ್ಣ ಎಂದು ಈ ಕಡೆ ಛತ್ರವನ್ನು ಒಂದಲ್ಲ ಎರಡೆರಡು ಬಾರಿ ನೋಡಿದರು. ಅಂಕಿತಾ ಎಲ್ಲೂ ಕಾಣಲಿಲ್ಲ. ಹೊರಗಡೆಯಿಂದ ಬಂದ ಕಾರ್ತಿಕ್, ಅಪ್ಪ ಹೊರಗಡೆ ಎಲ್ಲೂ ಕಾಣಿಸುತ್ತಿಲ್ಲ ಎಂದ. ಅಣ್ಣ, ಇಡೀ ಛತ್ರ ಹುಡುಕಿದೆ, ಅಂಕಿತಾ ಎಲ್ಲೂ ಕಾಣಿಸುತ್ತಿಲ್ಲ ಎಂದು ಮಧುನ ನೋಡಿ ಈ ಬಾರಿ ಗಡುಸಾಗಿ ಕೇಳಿದ ಕಾರ್ತಿಕ್. ಇಲ್ಲ ಅಣ್ಣ, ನಾನು ಅತ್ತಿಗೆ ಮಲಗಿಕೊಳ್ಳುತ್ತೇವೆ, ನೀನು ಹೋಗು ಎಂದಳು. ರಾತ್ರಿ ಅಂಕಿತಾ ತನಗೆ ಏನು ಹೇಳದೆ ಅದನ್ನೇ ಹೇಳಿದಳು ಮಧು. ಅಯ್ಯೋ ಅಂಕಿತಾ, ನನ್ನ ಜೊತೆ ಮಧು ಇರುತ್ತಾಳೆ, ನೀವೇನು ಬೇಡ ಅತ್ತಿಗೆ ಎಂದಳು. ಅದಕ್ಕೆ ನಾನು ನಿಮ್ಮ ಜೊತೆ ಇದ್ದುದು ರೀ ಎಂದಳು ವಿನುತಾ. ಅಯ್ಯೋ ಶಿವನೇ, ಹಾಗಾದರೆ ಎಲ್ಲೋದಳು ಇವಳು? ಫೋನ್ ಬೇರೆ ರೂಮ್ನಲ್ಲೇ ಇದೆ ಎಂದು ಕಣ್ಣೀರು ಹಾಕಿದರು ಸರಿತಾ. ದೊಡ್ಡಪ್ಪ ಎಂದು ಗಟ್ಟಿಯಾಗಿ ಕೂಗುತ್ತಾ ಕುಸಿತಿದ್ದ ವೀರಭದ್ರರನ್ನು ಗಟ್ಟಿಯಾಗಿ ಹಿಡಿದಳು ಮಧು. ಜೋರಾಗಿ ದೊಡ್ಡಪ್ಪ ಎಂದು ಕೂಗಿದ. ಎಲ್ಲರೂ ಹಿಂತಿರುಗಿದರು. ರೀ ಎಂದು ಗಾಬರಿಯಿಂದ ಅವರ ಬಳಿ ಬಂದ ಸರಿತಾ. ಕಾರ್ತಿಕ್, ಬೇಗ ಸೂರ್ಯನ ಕರಿ, ನಿಮ್ಮಪ್ಪ ಏನೂ ಮಾತನಾಡುತ್ತಿಲ್ಲ ಎಂದು ತನ್ನ ಗಂಡನನ್ನೇ ಕೆನ್ನೆ ತಟ್ಟುತ್ತಾ. ರೀ, ಎಚ್ಚರ ಮಾಡಿಕೊಳ್ಳಿ. ಆಗಷ್ಟೇ ಸ್ನಾನ ಮುಗಿಸಿ ಬಟ್ಟೆ ತೊಡುತ್ತಿದ್ದ ಸೂರ್ಯನ ಬಳಿ ಬಂದ ಕಾರ್ತಿಕ್. ಸೂರ್ಯ, ಬಾ, ಅಲ್ಲಿ ಅಪ್ಪ ಕುಸಿದು ಬಿದ್ದೋಗಿದ್ದಾರೆ, ಏನೂ ಮಾತನಾಡುತ್ತಿಲ್ಲ, ನನಗೆ ತುಂಬ ಭಯವಾಗುತ್ತಿದೆ ಎಂದವನನ್ನು ನೋಡಿ. ನಡಿ ಬೇಗ ಎಂದು ರೂಮ್ಗೆ ಬಂದು ಮಲಗಿದ್ದ ವೀರಭದ್ರವರ ನಾಡಿ ಹಿಡಿದು ಪರೀಕ್ಷಿಸಿ, ಆಂಟಿ ಏನೂ ಆಗಿಲ್ಲ, ಶುಗರ್ ಲೋ ಆಗಿದೆ, ಸ್ವಲ್ಪ ಸಕ್ಕರೆ ನೀರು ತೆಗೆದುಕೊಂಡು ಬನ್ನಿ ಎಂದ. ಮಧು, ಹೋಗಿ ಭಟ್ಟರಿಗೆ ಬಳಿ ಸಕ್ಕರೆ ನೀರು ಮಾಡಿಸಿಕೊಂಡು ಬಾ ಎಂದರು ಸರಿತಾ. ಆತಂಕದಿಂದಲೇ ಬಿರುಸಾಗಿ ಊಟದ ಹಾಲ್ಗೆ ಹೋಗಿ ಸಕ್ಕರೆ ನೀರು ಮಾಡಿಸಿಕೊಂಡು ಬೇಗನೆ ಬಂದಳು ಮಧು. ಕಾರ್ತಿಕ್, ನೀರು ಕೊಡು ಎಂದು ಮುಖ ಮೇಲೆ ನೀರು ಚಿಮುಕಿಸಿ ಸೂರ್ಯ ನಿಧಾನವಾಗಿ ಕಣ್ಣು ಬಿಟ್ಟ. 2 ದಿನದಿಂದ ನೀವು ಮಾತ್ರೆನೇ ತೆಗೆದುಕೊಂಡಿಲ್ಲ, ಅದಕ್ಕಾಗಿ ಶುಗರ್ ಲೋ ಆಗಿದೆ ಅಷ್ಟೇ, ಆಂಟಿ ಸಮಾಧಾನ ಮಾಡಿಕೊಳ್ಳಿ ಎಂದು ಸರಿತಾರವನ್ನ ಕಣ್ಣೊರೆಸಿದರು. ಸೂರ್ಯ, ಏನು ತೊಂದರೆ ಇಲ್ಲ ತಾನೇ ಎಂದು ಕೇಳಿದರು ಸತ್ಯಪ್ರಕಾಶ್. ಇಲ್ಲಪ್ಪ, ಏನು ತೊಂದರೆ ಇಲ್ಲ ಎಂದು ಎಲ್ಲರ ಮುಖ ನೋಡಿದ. ಯಾರ ಮುಖದಲ್ಲೂ ಗೆಲುವಿಲ್ಲದನ್ನ ನೋಡಿದ ಸೂರ್ಯ. ಕಾರ್ತಿಕ್, ಯಾಕೆ ಎಲ್ಲರ ಮುಖ ಸಪ್ಪೆಯಿಟ್ಟಿದ್ದೀರಾ ಅಂಕಲ್, ಏನಾಯಿತು? ಏನೂ ಆಗಿಲ್ಲ ಎಂದು ನೋಡಿದ ಕಾರ್ತಿಕ್. ಸೂರ್ಯ, ಅಂಕಿತಾ ಎಲ್ಲೂ ಕಾಣಿಸುತ್ತಿಲ್ಲ, ಎಲ್ಲ ಕಡೆ ಹುಡುಕಿದೆವು, ಎಲ್ಲೋದಳೋ ಒಂದು ತಿಳಿಯುತ್ತಿಲ್ಲ ಎಂದು ತಲೆ ತಗ್ಗಿಸಿ ನೋಡಿದ ಕಾರ್ತಿಕ್ನ ನೋಡಿ. ಏನು ಹೇಳುತ್ತಿದ್ದೀಯಾ ಕಾರ್ತಿಕ್ ಎಂದು ಆಶ್ಚರ್ಯದಿಂದ ಕೇಳಿದವನ ಮನಸ್ಸಿನಲ್ಲಿ ಅಂಕಿತಾನಿಗೆ ಈ ಮದುವೆ ಇಷ್ಟವಿರಲಿಲ್ಲ. ರಾತ್ರಿ ಅವಳು ಹೇಳೋಕೆ ಬಂದಿದ್ದು ಇದೇ ವಿಷಯನ. ಎದೆ ಬಡಿತವೇ ನಿಂತಂತಾಗಿತ್ತು. ಹಾಗಾದರೆ ಅಂಕಿತಾ ನನ್ನ ಪ್ರೀತಿಸಲಿಲ್ಲವ ಎಂದುಕೊಂಡವನು ತನ್ನ ಕಣ್ಣಿಂದ ಬಂದ ನೀರನ್ನು ಒರೆಸಿಕೊಂಡು, ಕಾರ್ತಿಕ್, ಎಲ್ಲ ಕಡೆ ಸರಿಯಾಗಿ ಹುಡುಕಿದ್ದೀಯಾ ಎಂದು ತಡವರಿಸುತ್ತಾ ಕೇಳಿದನು. ಹೌದು ಎಂಬಂತೆ ತಲೆ ಅಲ್ಲಾಡಿಸಿದನು. ಈಗೇನು ಮಾಡುವುದು ಸೂರ್ಯ, ನನಗೆ ಒಂದು ತಿಳಿಯುತ್ತಿಲ್ಲ, ಅದಕ್ಕೆ ಅಪ್ಪ ಕುಸಿದು ಬಿದ್ದಿದ್ದು ಎಂದು ತನ್ನ ಕಣ್ಣಲ್ಲಿದ್ದ ಚಿಮ್ಮುಕಿದ ನೀರನ್ನು ಒರೆಸಿಕೊಂಡ ಕಾರ್ತಿಕ್. ಏನು ಹೇಳುತ್ತಿದ್ದೀರಾ, ಅಂಕಿತಾ ಕಾಣುತ್ತಿಲ್ಲವ, ಎಲ್ಲೋದಳು? ರಾತ್ರಿ ರಿಸೆಪ್ಷನಲ್ಲಿ ಇದ್ದವಳು ಈಗಿಲ್ಲ ಎಂದರೆ ಏನರ್ಥ ಎಂದು ಕಣ್ಣು ಕೆಂಪಗಾಗಿಸಿಕೊಂಡು ಕೇಳಿದರು ವಿದ್ಯಾ. ನಮಗೂ ಗೊತ್ತಿಲ್ಲ ವಿದ್ಯಾ ಎಲ್ಲಿ ಹೋದಳು ಎಂದು, ಫೋನ್ ರೂಮ್ನಲ್ಲೇ ಇದೆ, ನನಗೇನೂ ತಿಳಿಯುತ್ತಿಲ್ಲ ಎಂದು ತಮ್ಮ ಪತಿಯ ಪಕ್ಕ ಕುಳಿತರು ಸರಿತಾ. ಎಲ್ಲರಿಗೂ ಒಂದೇ ಯೋಚನೆ, ಅಂಕಿತಾ ಅವಳ ಯೋಚನೆ ಎಲ್ಲಿ ಮುಳುಗಿ ಹೋಗಿದ್ದರು. ಸೂರ್ಯ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣವಾ ಎಂದು ಸೂರ್ಯನ ಮುಖ ನೋಡಿ ಕೇಳಿದರು ಕಾರ್ತಿಕ್. ಹೌದು ಸೂರ್ಯ, ನನಗೂ ಅದೇ ಸರಿ ಎನಿಸುತ್ತಿದೆ, ನೀನು ಕಾರ್ತಿಕ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬನ್ನಿ ಎಂದು ಸತ್ಯಪ್ರಕಾಶ್ ಹೇಳುತ್ತಿರುವಾಗಲೇ ಅದರ ಅವಶ್ಯಕತೆ ಇಲ್ಲ ಎಂಬ ಧ್ವನಿ ಎಲ್ಲರ ಬಾಗಿಲಿನಲ್ಲಿ ತಿಳಿಯಿತು. ಬಾಗಿಲಲ್ಲಿ ನಿಂತಿದ್ದ ಅಂಕಿತಾಳನ್ನು ನೋಡಿ ಎಲ್ಲರ ಮನ ನಿರಾಳವಾಯಿತು. ಅಂಕಿತಾ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತನಕ ಎಂದು ಕೋಪದಿಂದ ಅವಳ ಬಳಿ ಬಂದ ಸೂರ್ಯ ಅವಳ ಕೊರಳಲ್ಲಿದ್ದ ಹಾರ ಮತ್ತು ತಾಳಿಯನ್ನು ನೋಡಿ ಗರಬಡಿದವನಂತೆ ನಿಂತು ಬಿಟ್ಟ. ಎಲ್ಲರೂ ಅವರ ಕೊರಳಲ್ಲಿದ್ದ ತಾಳಿ ನೋಡಿ ನಿಂತಲ್ಲೇ ನಿಂತು ಬಿಟ್ಟರು. ನೋಡಿದ ಸೂರ್ಯ ಕುಸಿದೊದ್ದೇ ಬಾಕಿ ಉಳಿದಿತ್ತು. ಯಾರನ್ನು ತನ್ನ ಜೀವನ ಸಂಗಾತಿಯನ್ನಾಗಿಸಿಕೊಂಡು ಜೀವನ ಪೂರ್ತಿ ಅವಳ ಜೊತೆಗಿರಬೇಕು ಎಂದು ಕನಸು ಕಂಡಿದ್ದನು. ಅವಳು ಇಂದು ಬೇರೆಯವರ ಮಡದಿಯಾಗಿ ಅವನ ಕಣ್ಣೆದುರು ನಿಂತಿದ್ದಳು. ಒಂದು ಕ್ಷಣ ಇದು ಭ್ರಮೆಯೋ ಅಥವಾ ವಾಸ್ತವವೋ ಎಂದು ತಿಳಿಯಲಾಗಿತ್ತು ಅವನಿಗೆ. ಮಾತನಾಡಲು ಗಂಟಲಿನಿಂದ ಸ್ವರವೇ ಹೊರಡಲಿಲ್ಲ. ತನ್ನ ಪಕ್ಕ ನಿಂತಿದ್ದ ಸಂಜಯನ ಕೈ ಗಟ್ಟಿಯಾಗಿ ಹಿಡಿದವನ ಕಣ್ಣಿನಿಂದ ಪಟಪಟನೆ ಉದುರುತ್ತಿದ್ದವು ಕಣ್ಣೀರು. ಅಂಕಿತಾ, ಏನೇ ಇದು ನಿನ್ನ ಕತ್ತಲ್ಲಿ ತಾಳಿ, ಯಾರನ್ನ ಮದುವೆ ಮಾಡಿಕೊಂಡು ಬಂದೆ? ನಾವು ನಿನಗೆ ಸೂರ್ಯನ ಜೊತೆ ತಾನೇ ಮದುವೆ ನಿಶ್ಚಯ ಮಾಡಿದ್ದು, ಯಾಕೆ ಹೀಗೆ
ನಮ್ಮ ಮಾನ ಮರ್ಯಾದೆ ಕಳೆದೆ. ನೀನು ತುಂಬ ಮುದ್ದಾಗಿ ಸಾಕಿದ್ದೆ. ನಮಗಾಗಿ ಸರಿಯಾದ ಉಡುಗೊರೆ ಕೊಟ್ಟೆ. ಹಾಳಾದವಳೆ, ನನ್ನ ಹೊಟ್ಟೆಯಲ್ಲಿ ಏತಕ್ಕೆ ಹುಟ್ಟಿದೆ? ಸೂರ್ಯನಿಗಿಂತ ಒಳ್ಳೆ ಹುಡುಗ ಬೇಕಾಗಿತ್ತ ನಿನಗೆ? ನೀನು ಎಷ್ಟು ಇಷ್ಟಪಡುತ್ತಾನೆ ಎಂದು ಗೊತ್ತಿದ್ದರೂ ಹೋಗಿ ಯಾಕೆ ಹೀಗೆ ಮಾಡಿದೆ ಎಂದು ಕಣ್ಣೀರು ಸುರಿಸುತ್ತರು ಸರಿತಾ. ಅಮ್ಮ, ಯಾಕೆ ನೀನು ಸತ್ತವರ ಮುಂದೆ ಅಳೋ ಥರ ಅಳುತ್ತಿದ್ದೀಯಾ? ಇಲ್ಲಿ ನಾನು ಪ್ರೀತಿಸುತ್ತಿರೋ ಹುಡುಗನ ಮದುವೆಯಾಗಿ ಬಂದಿರೋದು. ಅದನ್ನು ವಿರೋಧಿಸೋಕ್ಕೆ ಹಕ್ಕು ಯಾರಿಗೂ ಇಲ್ಲ. ನಿಮ್ಮ ಓವರ್ ಆ್ಯಕ್ಟಿಂಗ್ನ ನಿಲ್ಲಿಸಿ ಎಂದ ಮಗಳ ಕೆನ್ನೆಗೆ ಬಾರಿಸಿದರು ವೀರಭದ್ರಯ್ಯ. ನಾವಿಲ್ಲಿ ನಿನಗೆ ಮದುವೆ ಗೊತ್ತು ಮಾಡಿದ್ದರೆ ನೀನು ಮದುವೆ ದಿವಸವೇ ಹೋಗಿ ಯಾವನ್ನೋ ಮದುವೆಯಾಗಿ ಬಂದಿದ್ದೀಯಾ? ನಿನ್ನನ್ನು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೋಯಿತು. ನಮ್ಮ ಸಂಬಂಧಿಕರಿಗೆ ಹೇಗೆ ಮುಖ ತೋರಿಸೋದು? ಒಬ್ಬಳೇ ಮಗಳು ಎಂದು ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ನಾವು ಎಲ್ಲರ ಮುಂದೆ ತಲೆ ತಗ್ಗಿಸೋ ರೀತಿ ಮಾಡಿಬಿಟ್ಟೆ ಎಂದರು. ಸೂರ್ಯನ ಮುಂದೆ ಬಂದು ಅವನ ಕೈ ಹಿಡಿದು, ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತಿದ್ದೇನೆ, ನನ್ನ ಕ್ಷಮಿಸಿಬಿಡು ಎಂದು ಕಣ್ಣೀರಾದರೂ ವೀರಭದ್ರಯ್ಯನನ್ನು ನೋಡಿದ ಸುಶೀಲ. ಏನಪ್ಪ ಕ್ಷಮಿಸೋದು? ಕ್ಷಮಿಸಿದ ತಕ್ಷಣ ನಿನ್ನ ಮಗಳು ಮಾಡಿರೋದೆಲ್ಲ ಸರಿ ಹೋಗುತ್ತಾ? ಅಲ್ಲ, ನನ್ನ ಮೊಮ್ಮಗನಿಗೆ ಏನು ಕಮ್ಮಿಯಾಗಿತ್ತು ಎಂದು ನಿನ್ನ ಮೊಮ್ಮಗಳು ಬೇರೆಯವರನ್ನ ಮದುವೆಯಾಗಿ ಬಂದಳು. ನಾನು ಮೊದಲೇ ಹೇಳಿರಲಿಲ್ಲ ಸತ್ಯ, ಸಿಟಿ ಹುಡುಗಿಯರನ್ನು ಸೊಸೆ ಮಾಡಿಕೊಳ್ಳಬೇಡ. ಮಗ 12 ವರ್ಷದಿಂದ ಪ್ರೀತಿಸುತ್ತಿದ್ದಾನೆ ಎಂದು ಹೇಳುತ್ತಿದ್ದೆ. ಇಂಥವಳನ್ನು ನಮ್ಮ ಮೊಮ್ಮಗ ಪ್ರೀತಿಸಿದ್ದು ಎಂದು ತಮ್ಮ ಬೇಸರ ತೋರ್ಪಡಿಸಿದರು. ಮೊಮ್ಮಗನ ಕೈ ಹಿಡಿದರು ಸುಶೀಲ. ಮೊಮ್ಮಗನ ಮನಸ್ಸಿನಲ್ಲಿ ನಡೆಯುತ್ತಿರುವ ಸಂಘರ್ಷಣೆ ಅರಿತು ಸತ್ಯಪ್ರಕಾಶ್ ಮತ್ತು ವಿದ್ಯಾರ್ಥಿಗೆ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ. ಅವರ ಮನದಲ್ಲಿ ಇದ್ದು ಒಂದೇ ಚಿಂತೆ, ಈ ಪರಿಸ್ಥಿತಿಯಲ್ಲಿ ಸೂರ್ಯನ ಮನಸ್ಥಿತಿ ಹೇಗಿದೆಯೋ? ಅವಳನ್ನು 12 ವರ್ಷದಿಂದ ಪ್ರೀತಿಸಿದವನು ಅವಳು ಮದುವೆಯಾಗಿ ಬಂದಿರುವುದನ್ನು ಹೇಗೆ ಸ್ವೀಕರಿಸುವವನು ಎಂಬ ಭಯ ಕಾಡುತ್ತಿತ್ತು. ನಮ್ಮ ಮಾನ ಮರ್ಯಾದೆಲ್ಲ 3 ಕಾಸಿಗೆ ಹರಾಜಾಗಿ ಇನ್ನೇನು ಮಾಡಬೇಕೆಂದುಕೊಂಡು ಬಂದಿದ್ಯಾ ಎಂದು ಹೊಡೆಯಲು ಬಂದ ಕಾರ್ತಿಕ್ನ ಕೈ ಹಿಡಿದು, ನನ್ನ ಹೊಡೆಯೋದಕ್ಕೆ ನೀನ್ಯಾರ ಅಧಿಕಾರ ಕೊಟ್ಟವರು? ನಾನು ನೋಡ್ತಾನೇ ಇದ್ದೀನಿ. ಮಾನ ಮರ್ಯಾದೆ ಎಂದು ಬೊಬ್ಬೆ ಹೊಡೆಯುತ್ತಿದ್ದೀರಲ್ಲ, ಈ ಮಾನ ಮರ್ಯಾದೆ, ಮೈ ಫುಟ್ ಮಾನ ಮರ್ಯಾದೆ ಎಂದು ಹೆದರಿಕೊಂಡು ನೀವು ತೋರಿಸಿದ ಹುಡುಗನನ್ನು ಮದುವೆಯಾಗೋಳಲ್ಲ ನಾನು ಇಷ್ಟಪವನನ್ನೇ ಮದುವೆಯಾಗಿದ್ದೀನಿ. ಅದು ನಿಮಗೆ ದೊಡ್ಡ ಅಪರಾಧವಂತ ಕಂಡರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಮೊದಲೇ ಅಪ್ಪನಿಗೆ ತಿಳಿಸಿದ್ದೆ, ಅಪ್ಪ, ನಾನು ಸೂರ್ಯನ ಮದುವೆಯಾಗಲ್ಲ ಎಂದು. ಅಪ್ಪ ಬಲವಂತ ಮಾಡಿದರು ಎಂದು ಒಪ್ಪಿದೆ. ಆದರೆ ನನಗೆ ನನ್ನ ಜೀವನನೇ ಮುಖ್ಯ ಅನಿಸಿತು. ಅದಕ್ಕೆ ಸೂರ್ಯನ ಮದುವೆಗೆ ಆಗೋಕ್ಕಿಂತ ನಾನು ಪ್ರೀತಿಸೋರನ್ನ ಮದುವೆ ಆಗೋದು ಒಳ್ಳೆಯದೆನಿಸಿತು. ಅದಕ್ಕೆ ನಾನು ಪ್ರೀತಿಸುತ್ತಿರೋ ವಿನಯನ ಮದುವೆಯಾಗೋದೇ ಒಳಿತೆನಿಸಿತು. ಅದಕ್ಕೆ ನಾನು ವಿನಯನ ಮದುವೆಯಾಗಿ ಬಂದೆ. ಅದರಲ್ಲೇನು ತಪ್ಪು ಸೂರ್ಯ ಎಂದು ಸೂರ್ಯನ ಬಳಿ ಬಂದವಳೆ ಒಂದು ಹುಡುಗನನ್ನು ಪ್ರೀತಿಸುತ್ತಿದ್ದೀನಿ ಎಂದು. ಆದರೆ ನೀನೇ ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ, ಹಾಗಾಗಿ ನಾನು ಮದುವೆಯಾಗಿ ಬಂದೆ ಎಂದವಳನ್ನು ನೋಡಿದ ಸರಿತಾ. ಸೂರ್ಯನಿಗಿಂತ ಒಳ್ಳೆಯ ಹುಡುಗ ಬೇಕಾಗಿತ್ತ ಅಂಕಿತ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗ. ಅವನು ಏನು ಕಮ್ಮಿಯಾಗಿದೆ? ಅವನಿಗೆ ನೋಡೋದಕ್ಕೆ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸವಿದೆ, ಒಳ್ಳೆ ಸಂಸ್ಕಾರವಂತ. ಇದಕ್ಕಿಂತ ಒಳ್ಳೆಯ ಹುಡುಗ ಬೇಕಿತ್ತ ಎಂದ ಅಮ್ಮನನ್ನು ನೋಡಿ. ಬರೀ ಅವನೊಬ್ಬನೇ ಪ್ರೀತಿಸಿಬಿಟ್ಟರೆ ಸಾಕ? ನಾನು ಪ್ರೀತಿಸಬೇಕು ತಾನೆ? ಅಲ್ಲ ಸೂರ್ಯ, ನೀನು ಯಾವತ್ತಾದರೂ ನನ್ನ ಹತ್ತಿರ ಬಂದು ನಾನು ನಿನ್ನ ಪ್ರೀತಿಸುತ್ತಿದ್ದೀನಿ ಎಂದು ಹೇಳಿದ್ಯಾ? ಇಲ್ಲ. ಅಥವಾ ನಾನು ಯಾವತ್ತಾದರೂ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ಇಷ್ಟಪಡುತ್ತಿದ್ದೇನೆ ಎಂದು ನಾನು ನಿನ್ನ ಹತ್ತಿರ ಹೇಳಿದನ? ಇಲ್ಲವಲ್ಲ. ಹಾಗಾದರೆ ನಾನು ನಿನ್ನ ಇಷ್ಟಪಡುತ್ತಿದ್ದೇನೆ ಎಂದು ಹೇಗೆಂದುಕೊಂಡೆ? ಏನಿದೆ ನಿನ್ನ ಹತ್ತಿರ? ಐಷಾರಾಮಿ ಬಂಗಲೆ, ಕಾರು, ಯಾವುದು? ಇದೊಂದೇ ಮನೆ, 2 ಎಕರೆ ಆಸ್ತಿ. ನೋಡೋದಕ್ಕೆ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಬೇಕು ತಾನೆ? ದಿನ 3/4 ಭಾಗ ಆಸ್ಪತ್ರೆಯಲ್ಲಿ ಕಳೆಯುತ್ತಾನೆ. ನನಗೋಸ್ಕರ ಒಂದು ದಿನ ರಜೆ ತೆಗೆದುಕೊಳ್ಳೋಕೆ 1000 ಸಲ ಯೋಚಿಸುತ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು MBA ಮಾಡಿ ಅವರ ಮನೆಯಲ್ಲಿ ಕಸ ಮುಸುರೆ ಬಾಚೋದಕ್ಕೆ ನಾನು ಆಮ್ ಆನ್ ಎಜುಕೇಟೆಡ್. ಅವರ ಮನೆಯಲ್ಲಿ ಸೀರೆ ಸುತ್ತುಕೊಂಡು ಆಚಾರ ವಿಚಾರ ಮಡಿ ಮೇಲಿಗೆ ಎಂದು ಅನುಸರಿಸಿಕೊಂಡು ಹೋಗೋಕೆ ನಾನೇನು ಹಳ್ಳಿ ಹುಡುಗಿಯಲ್ಲ. ಅದಕ್ಕೆಲ್ಲ ಅಲ್ಲಿ ನಿಂತಿದ್ದಾಳಲ್ಲ ಮಧು, ಅವಳೇ ಸರಿ ಎಂದು ತನ್ನಪ್ಪನ ಬಳಿ ಬಂದ ಅಂಕಿತ. ಅಪ್ಪ, ಮಾನ ಮರ್ಯಾದೆ ಹೋಯಿತು ಎಂದು ಆವಾಗಿನಿಂದ ಹೇಳುತ್ತಿದ್ದಿರಲ್ಲ. ಈ ಮದುವೆ ನಡೆದರೆ ನಿಮ್ಮ ಮಾನ ಮರ್ಯಾದೆ ಹೇಗೆ ಹೋಗುತ್ತೆ? ನಿಮ್ಮ ಮುದ್ದಿನ ಮಗಳು, ನಿಮ್ಮ ತಮ್ಮನ ಮಗಳು ಮಧುನ ಕೊಟ್ಟು ಸೂರ್ಯನಿಗೆ ಮದುವೆ ಮಾಡಿ ಸೂರ್ಯನಿಗೂ ಮೋಸ ಆಗಲ್ಲ, ಅವರ ಮನೆತನಕ್ಕೆ ಸೊಸೆಯಾಗುತ್ತಾಳೆ. ಆಚಾರ ವಿಚಾರ ಮಡಿ ಮೈಲಿಗೆ ಅನುಸರಿಸಿಕೊಂಡು ಕಸ ಮುಸುರೆ ಬಾಚಿಕೊಂಡೋಕೆ ಲಾಯಕ್ಕಿದ್ದಾಳೆ ಎಂದವಳ ಮಾತು ಕೇಳಿದ ಮಧುವಿನ ಹೃದಯ ಕಂಪಿಸಿತು. ತನ್ನನ್ನೇ ಗುರಿಯಾಗಿಸಿಕೊಂಡು ಹೇಳಿದ ಅಂಕಿತಾಳನ್ನು ಭಯದಿಂದ ನೋಡಿ ನಿಂತಳು. ಅಲ್ಲಿದ್ದವರೆಲ್ಲ ಮಧುಳ ಕಡೆ ನೋಡಿದರು. ಎಲ್ಲರೂ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿ ಭಯದಿಂದ ಪಿಳಿ ಕಣ್ಣು ಬಿಟ್ಟುತ್ತಾ ತನ್ನ ಕೈಯನ್ನು ಹಿಸುಕಿಕೊಳ್ಳುತ್ತಾ ತಲೆ ಬಾಗಿಸಿ ನಿಂತಳು ಮಧು. ದಯವಿಟ್ಟು ಕಥೆಯಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಭಾಗ ನಾಳೆ ಮುಂದುವರಿಸುತ್ತೇನೆ.